ಫ್ರೆಂಡ್ಸ್, ನಿಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಇದೆಯಾ? ಇತ್ತು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲದವ್ರು ಟೀ ಅಂಗಡಿ ಸುರೇಶನ್ ಹತ್ರ ಹೋಗಿ ಅಲ್ಲಿ ಫ್ರೀಯಾಗಿ ಇಂಟರ್ನೆಟ್ ಸಿಗತ್ತೆ. ಸ್ಪೆಷಲಿ ದುಬೈಯಿಂದ MOTO X30 ದುಬೈಯಿಂದ ಇದನ್ನ ಇಂಪೋರ್ಟ್ ಮಾಡ್ಕೊಂಡಿದ್ವಿ. ನಾನಂತೂ ತುಂಬಾ ಎಕ್ಸೈಟೆಡ್ ಇದ್ದೀನಿ. ಇದು ಬಾಕ್ಸ್ ಮಾತ್ರ, ಫೋನ್ ಜೇಬಲ್ ಇಲ್ಲ ಗುರು. ಇದಲ್ಲ ಅದು ಇದಲ್ಲ ಗುರು. ಇದು ಬಾಕ್ಸ್ ನ ಆಲ್ರೆಡಿ ತುಂಬಾ ಜನ ಅನ್ಬಾಕ್ಸ್ ಮಾಡಿದ್ದಾರೆ. ಓಪನ್ ಮಾಡಿದ ತಕ್ಷಣ ಮೊದಲು ನಮ್ಮ ಸ್ಮಾರ್ಟ್ ಫೋನ್ ಆಯ್ತಾ, ಲಾಸ್ಟ್ 2 ದಿವಸಗಳಿಂದ ಯೂಸ್ ಮಾಡ್ತಿದ್ದೀನಿ. ಸೊ ಇದಕ್ಕೆ ಕವರ್ ಚಡ್ಡಿ ಏನು ಇಲ್ಲೇ ಇಲ್ಲ. ದುಬೈಯಿಂದ ತರಿಸಿದೀವಿ. ಇದಕ್ಕೆ ಚಡ್ಡಿ ದುಬೈಯಿಂದ ತರಿಸಿದೀವಿ. ಇದಕ್ಕೆ ಸೊಳ್ಳೆ ಕಾಟ ಜಾಸ್ತಿ ಆಗಿದೆ ಗುರು. ದುಬೈಯಿಂದ ಬಂದಿದೆ ಗುರು. ಇದಕ್ಕೆ ಬಟ್ಟೆ ಶೆಕೆ ಜಾಸ್ತಿ ಆಗಿತ್ತು. ಅದಕ್ಕೆ ಬಟ್ಟೆ ಏನು ಹಾಕೊಂಡಿಲ್ಲ ಫೋನ್. ಇದರೊಳಗಡೆ ಮತ್ತೊಂದು ಚಿಕ್ಕ ಬಾಕ್ಸ್, ಯೂಸರ್ ಮ್ಯಾನ್ಯಲ್, ಮತ್ತೊಂದು ದೊಡ್ಡ ಹೋಲ್ ಇರುವಂತ ಕೇಸ್ ಕವರ್, 68 ವ್ಯಾಟ್ ನ ಪವರ್ ಹಿಟರ್ ಮತ್ತು ಟೈಪ್ C to C ಕೇಬಲ್. ಟ್ರಸ್ಟ್ ಮೀ, ಈ ಫೋನ್ ಅಲ್ಲಿ ಲಾಸ್ಟ್ 2 ದಿವಸಗಳಿಂದ ಸಿಕ್ಕಾಪಟ್ಟೆ ಹೆವಿ ಗೇಮ್ ಆಟ ಆಡಿದ್ದೀನಿ. ಇಷ್ಟೇ ಅಲ್ಲದೆ ಈಗ ಆಲ್ರೆಡಿ ಚಾನಲ್ ಲಾಂಚ್ ಆಗಿರುವಂತಹ OnePlus 10 Pro ಆಗಿರ್ಲಿ, Realme GT Neo 2 ಆಗಿರ್ಲಿ ಅಥವಾ Xiaomi Mi 12 ಇದೇ ಪ್ರೊಸೆಸರ್ ನೋಡ್ತಾ ಇದ್ವಿ. ಗೇಮಿಂಗ್ ಗೆ ತುಂಬಾ ಕಂಪನಿಗಳು ಫೋಕಸ್ ಮಾಡ್ತಿದೆ. ಇದಕ್ಕೆ 38,000 ರೂಪಾಯಿ ಬೆಲೆ ಇದೆ. ಮತ್ತೆ ಸದ್ಯದಲ್ಲಿ ಈ ಫೋನ್ ಭಾರತದಲ್ಲಿ ಲಾಂಚ್ ಆಗಲಿದೆ. ಇರುವಂತಹ ಪ್ರೊಸೆಸರ್ 4 nm ನ ಚಿಪ್ಸೆಟ್ ಆಗಿದ್ದು ಅಂತಿತು ಸ್ಕೋರ್ ಅಲ್ಲಿ 9,80,000 ಹತ್ರ ರ್ಯಾಂಕಿಂಗ್ ನ ನೋಡ್ತಾ ಇದ್ವಿ. ಇಷ್ಟಲ್ಲಿರುವಂತಹ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಟಿಮೇಟ್ ಆಗಿದೆ ಗುರು. ಒಂದ್ಸರ್ತಿ ನೀವು ಎಕ್ಸ್ಪೀರಿಯನ್ಸ್ ನ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ತುಂಬಾ ಸ್ಮೂತ್ ಎಕ್ಸ್ಪೀರಿಯನ್ಸ್ ಇದೆ. ಡಿಸ್ಪ್ಲೇನೆಲ್ಲ ಟಚಸ್ಗಳು ಕೂಡ ತುಂಬಾ ಸ್ಮೂತ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಗೇಮ್ ಪ್ಲೇನಲ್ಲಿ ಈ ಜೈರೋಸ್ಕೋಪ್ ಗೇಮ್ ಸ್ಮೂತ್ ಆಗತ್ತೆ ಗುರು. ಜಸ್ಟ್ ನೀವು ಇದಕ್ಕೆ ಟಚ್ ಮಾಡ್ತಾ ಇದ್ರೇ ಎಷ್ಟೋ ಸ್ಕ್ರೀನ್ ಫಾಸ್ಟ್ ಮೂವ್ಮೆಂಟ್ ಆಗುತ್ತೆ. ಸೊ ನಿಜವಾಗ್ಲೂ ನಾನು ಇಲ್ಲೊಂದು ಅಲ್ಟಿಮೇಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನೋಡ್ತಾ ಇದ್ದೀನಿ. ಸೊ ಇಷ್ಟೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಾನು ರೀಸೆಂಟ್ಲಿ ಯಾವುದೇ ಫೋನಲ್ಲಿ ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ಕಂಡಿಲ್ಲ. ಬಟ್ ಈ ಪ್ರೊಸೆಸರ್ಲಿ ಒಂದು ಮೈನಸ್ ಪಾಯಿಂಟ್ ಅಥವಾ ಇನ್ ಫ್ಯೂಚರ್ ಏನೋ ಚೇಂಜಸ್ ಆಗ್ಬೋದು ಅನ್ಕೋತೀನಿ. ಇದು ತುಂಬ ಫೋನ್ ಬಿಸಿ ಆಗತ್ತೆ. ಹತ್ರ ನಾರ್ಮಲ್ ಎಲ್ಲ ಫೋನ್ಗಳಲ್ಲಿ 37 ಅಟ್ಲೀಸ್ಟ್ 40 ಆದ್ರೂ ಇಲ್ಲಿ 45 ಡಿಗ್ರಿ ತನಕ ಇದು ಬಿಸಿ ಆಗತ್ತೆ. ಯಾವಾಗ ತುಂಬ ಕಾಲ್ ನೋವಾದಾಗ ಟೇಬಲ್ ಕೆಳಗಡೆಯಿಂದ ಕೂಡ ನಾವು ವಿಡಿಯೋ ಮಾಡೋಕೆ ರೆಡಿ ಇದೀವಿ. ಸೀರಿಯಸ್ಲಿ ತುಂಬಾ ಕಾಲ್ ನೋವತ್ತೆ. ಎನರ್ಜಿ ಜಾಸ್ತಿ ಇದೆ ನೋಡಿ. ಲೈಟ್ ಕೂಡ ಗುರು. ಪರ್ಫಾರ್ಮೆನ್ಸ್ ನಿಜವಾಗ್ಲೂ ತುಂಬಾ ಅಲ್ಟಿಮೇಟ್ ಆಗಿದೆ. ನಿಜವಾಗ್ಲೂ ತುಂಬಾ ಸ್ಮೂತ್ ಎಕ್ಸ್ಪೀರಿಯನ್ಸ್ ನ ಕಾಣ್ತಾ ಇದ್ವಿ. ಸೊ ಇದು ಔಟ್ ಆಫ್ ದ ಬಾಕ್ಸ್ Android 12 ಸಿಗುತ್ತೆ. ಅನಿಮೇಷನ್ ಆಗಿರ್ಲಿ, ಆಪ್ ಓಪನಿಂಗ್ ಕ್ಲೋಸಿಂಗ್ ಆಗಿರ್ಲಿ, ಮತ್ತೆ ನೋಟಿಫಿಕೇಶನ್ ಪ್ಯಾನಲ್ಸ್ ಎಲ್ಲ ಸಖತ್ತಾಗಿ ಬಿಲ್ಡ್ ಮಾಡೋರೆ. ಸೊ ನನಗಂತೂ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಪರ್ಫಾರ್ಮೆನ್ಸ್ ನೋಡಿ, ಡಿಸ್ಪ್ಲೇ ಅಂತ ವಾಲ್ ಪೇಪರ್ ಚೇಂಜ್ ಮಾಡಿದ್ರೆ ಐಕಾನ್ಸ್ ಕೂಡ ಚೇಂಜ್ ಆಗುತ್ತೆ. ಈ ಫೋನ್ ಕ್ಯಾಮ್ರಾ ಟೆಸ್ಟ್ ಮಾಡಕ್ಕೆ ಮತ್ತೆ ನಿಮ್ ಮುಂದೆ ಹೊರಗಡೆ ನೇಚರ್ ಅಲ್ಲಿ ಹಾಜರಾಗಿದ್ವಿ. ಹಿಂದಿನ ಭಾಗ 50 ಮೆಗಾಪಿಕ್ಸೆಲ್ ಪ್ಲಸ್ 50 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಕೊಡ್ತಿದ್ದಾರೆ. ಮೈನ್ ಪ್ರೈಮರಿ ಸೆನ್ಸರ್ ಅಂದ್ರೆ ಇದು ತುಂಬಾ ಒಳ್ಳೆ ಫೋಟೋಸ್ ಗಳನ್ನ ಕ್ಯಾಪ್ಚರ್ ಮಾಡುತ್ತೆ. ಗ್ರೀನ್ ಎಲೆಗಳನ್ನ ನೀವು ನೋಡ್ಕೋಬಹುದು. ಫೋಕಸ್ ಮಾಡಿದ್ರೆ ಕಲರ್ಸ್ ನ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಳುತ್ತೆ. ಸೊ ಸ್ವಲ್ಪ ಸ್ಕ್ರೀನ್ ಮೇಲೆ ಫೋಟೋಸ್ ಗಳನ್ನ ನೀವು ನೋಡ್ಕೊಂಡು ಬನ್ನಿ. ಇದೇ ಫಸ್ಟ್ ಟೈಮ್ ನಾನು 60 ಮೆಗಾಪಿಕ್ಸೆಲ್ ಸೆಲ್ಫಿ ಶೂಟರ್ ಇಂದ ಫೋಟೋ ತಗೋತಿದ್ದೀನಿ. ಓಕೆ, ಏನ್ ಗುರು, ನಿಜವಾಗ್ಲೂ ಅಲ್ಟಿಮೇಟ್ ಆಗಿರುವಂತ ಕಲರ್ಸ್ ನ ನೋಡ್ತಾ ಇದ್ದೀನಿ. ಸ್ಕಿನ್ ಟೋನ್ ಕೂಡ ಸಖತ್ತಾಗಿ ಮ್ಯಾನೇಜ್ ಮಾಡುತ್ತೆ. ಭಾರತದಲ್ಲಿ ಬಜೆಟ್ ಅಲ್ಲಿ 10,000 8,000 ರೂಪಾಯಿ ಏನೇನೋ ಕ್ಯಾಮ್ರಾ ತಗೊಂಡ್ಬರ್ತಾರೆ. ಬಟ್ ಇಲ್ಲಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಸ್, ನಾವ್ ಇದಕ್ಕೆ 35,000 ರೂಪಾಯಿ ಕೊಡ್ತಾ ಇದ್ವಿ. ಬಟ್ ಆ ಕ್ವಾಲಿಟಿ ಕೂಡ ನಾನು ಕಾಣ್ತಾ ಇದ್ದೀನಿ. ರಿಯರ್ ಕ್ಯಾಮ್ರಾ ಮತ್ತೆ ಫ್ರಂಟ್ ಕ್ಯಾಮ್ರಾ ಕೂಡ 4K 60 FPS ತನಕ ರೆಕಾರ್ಡ್ ಮಾಡ್ಕೋಬಹುದು. ನಿಜವಾಗ್ಲೂ ನನ್ನ ಪ್ರಕಾರ ಇದೊಂದು ಬೆಸ್ಟ್ ಕ್ಯಾಮ್ರಾ ಗುರು ಈ ಪ್ರೈಸ್ ರೇಂಜ್ ಅಲ್ಲಿ. ಫೋನ್ ಅಂತ ಡಿಸ್ಪ್ಲೇ 6.8 ಇಂಚಸ್ ಇರುವಂತಹ ಫುಲ್ HD+ OLED AMOLED ಡಿಸ್ಪ್ಲೇ ನೋಡ್ತಾ ಇದ್ವಿ. 144 Hz ಟಚ್ ಸ್ಯಾಂಪ್ಲಿಂಗ್ ಇರೋದ್ರಿಂದ ಇದರಿಂದ ಪರ್ಫಾರ್ಮೆನ್ಸ್ ತುಂಬಾ ಅಂದ್ರೆ ತುಂಬಾ ಸ್ಮೂತ್ ಎಕ್ಸ್ಪೀರಿಯನ್ಸ್ ಇದೆ. ನಾನಂತೂ ಇಷ್ಟೊಂದು ಸ್ಮೂತ್ ಆಗಿರುವಂತ ಮತ್ತೆ ಒಳ್ಳೆ ಪರ್ಫಾರ್ಮ್ ಮಾಡ್ತಿರುವಂತ ರೀಸೆಂಟ್ ಆಗಿ ಯಾವುದೇ ಫೋನ್ಸ್ ಗಳಿಂದ ಡಿಸ್ಪ್ಲೇ ನೋಡಿರಲಿಲ್ಲ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಇಷ್ಟೇ ತುಂಬಾ ಕಲರ್ಸ್ ಗಳು ಮತ್ತೆ ತುಂಬಾ ಒಳ್ಳೆ ಬ್ರೈಟ್ನೆಸ್ ನ ಕೂಡ ನೋಡ್ತಾ ಇದೀವಿ. ಇದರಿಂದ ಬಿಲ್ಡ್ ಕ್ವಾಲಿಟಿ ಕೂಡ ನಿಜವಾಗ್ಲೂ ಸಖತ್ ಆಗಿದೆ. ಒನ್ ಹ್ಯಾಂಡ್ ಅಲ್ಲಿ ತುಂಬಾ ಕಂಫರ್ಟೇಬಲ್ ಆಗಿ ನೀವು ಹುಡುಕಬಹುದು. ಈ ರೈಟ್ ಸೈಡ್ ವ್ಯಾಲ್ಯೂಮ್ ರಾಕರ್ ಕೀ ಮತ್ತೆ ಫಿಂಗರ್ ಪ್ರಿಂಟ್ ಏನಿದೆ ಸ್ವಲ್ಪ ಇದು ಮೇಲಿದೆ ಆಯ್ತಾ. ಇದನ್ನ ಕೈಯಲ್ಲಿ ನಾವು ನೀಟ್ ಆಗಿ
ಹಿಡ್ಕೊಳಕ್ ಆಗಲ್ಲ. ಇದೇ ಒಂದು ಪ್ರಾಬ್ಲಮ್. ಲೋಗೋ ಒಂಥರ 3D ಮಾಡಿದ್ರೆ, ಬಟ್ ಯಾಕೋ ಏನೋ ಗೊತ್ತಿಲ್ಲ, ಮೋಟೋನವರು ಬಿಲ್ಡ್ ಕ್ವಾಲಿಟಿ ಡಿಸೈನ್ ಅಲ್ಲಿ ಅಷ್ಟೊಂದು ಬೇರೆ ಕಂಪ್ನಿಗಳ ತರ ಕೆಲಸ ಮಾಡಲ್ಲ. ಸೊ ಜನರಿಗೆ ಅಟ್ರಾಕ್ಟ್ ಆಗಬೇಕಾದ್ರೆ ಈ ಫೀಚರ್ ಕೂಡ ತುಂಬಾ ಮ್ಯಾಟರ್ ಆಗತ್ತಾ, ಇದನ್ನ ನೀವು ಕೆಳಗಡೆ ಕಮೆಂಟ್ ಮಾಡಿ. ಆದ್ರೂ ಇದರಲ್ಲಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಬೇಕಾಗಿತ್ತು, ಸೈಡ್ ಮೌಂಟೆಡ್ ಕೊಡ್ತಾರೆ. ಇದರಲ್ಲಿ LPDDR 5 RAM ನೋಡ್ತಾ ಇದ್ವಿ, ಹೈಬ್ರಿಡ್ ಸ್ಲಾಟ್ ಕೊಡ್ತಿದ್ದಾರೆ, ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 12 ಇದೆ. ಇಷ್ಟೇ ಅಲ್ಲದೆ ನಾನು ಅತಿ ಹೆಚ್ಚು ಇಂಪ್ರೆಸ್ ಆಗಿದಪ್ಪ ಅಂದ್ರೆ ಈ ಸರ್ತಿ 68 ವ್ಯಾಟ್ ನ ಪವರ್ ಅಡಾಪ್ಟರ್. ನಾನು ಫಸ್ಟ್ ಟೈಮ್ 68 ವ್ಯಾಟ್ ನ ಪವರ್ ಅಡಾಪ್ಟರ್ ಮೋಟೋ ಫೋನ್ ಅಲ್ಲಿ ನೋಡ್ತಾ ಇದ್ದೀನಿ. 5000 mAh ಬ್ಯಾಟರಿ ಯೊಂದಿಗೆ 68 ವ್ಯಾಟ್ ನ ಪವರ್ ಅಡಾಪ್ಟರ್ ನಿಮಗೆ ಇನ್ ಬಾಕ್ಸ್ ಅಲ್ಲಿ ಸಿಗ್ತಾ ಇದೆ. ನಿಜವಾಗ್ಲೂ ಮೋಟೋ ಇಲ್ಲಿ ಒಳ್ಳೆ ಕೆಲಸ ಮಾಡಿದೆ. ಖಂಡಿತ ಈ ಫೋನ್ ಒಂದು ಬೆಸ್ಟ್ ಫೋನ್ ಅನ್ಸಕ್ಕೆ ನನ್ನ ಕಾರಣ, ನನಗೆ ನನ್ನ ಫೋನ್ ಅಲ್ಲಿ ಪ್ರೊಸೆಸರ್ ಮತ್ತು ಕ್ಯಾಮ್ರಾ ತುಂಬಾ ಮ್ಯಾಟರ್ ಆಗುತ್ತೆ. ಆ ಎರಡು ಫೀಚರ್ಸ್ ಗಳು ನನಗೆ ಇದರಲ್ಲಿ ತುಂಬಾ ಇಷ್ಟ ಆಯ್ತು. ಇನ್ನು ಇದರಲ್ಲಿ ಮಿಸ್ಸಿಂಗ್ ಅಂತಂದ್ರೆ ಒಂದು ಬಿಲ್ಡ್ ಕ್ವಾಲಿಟಿನಲ್ಲಿ ಇನ್ನಷ್ಟು ಅಪ್ಗ್ರೇಡ್ ಮಾಡಬೇಕಾಗಿತ್ತು, ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಬೇಕಾಗಿತ್ತು, ಮತ್ತು ಇದು ಫೋನ್ ಸ್ವಲ್ಪ ಜಾಸ್ತಿ ಬಿಸಿ ಆಗುತ್ತೆ. ಗೇಮ್ ಆಟ ಆಡಬೇಕಾದ್ರೆ ಆಗಿರ್ಲಿ ಅಥವಾ ಚಾರ್ಜಿಂಗ್ ಹಾಕೋಬೇಕಾದ್ರೆ ನಾರ್ಮಲ್ ಫೋನ್ ಗಿಂತ ಸ್ವಲ್ಪ ಬಿಸಿ ಆಗುತ್ತೆ ಅಂತ ಅನ್ಸುತ್ತೆ. ಅದರ್ವೈಸ್ ಈ ಫೋನ್ 35,000 ರೂಪಾಯಿ ಭಾರತದಲ್ಲಿ ಬತ್ತಪ್ಪ ಅಂತಂದ್ರೆ ಕಣ್ ಮುಚ್ಕೊಂಡು ತಗೋದಾಯ್ತಾ. ನಾನು ತುಂಬಾ ಹ್ಯಾಪಿ ಇದ್ದೀನಿ ಈ ಫೋನ್ ಒಂದಿಗೆ.